ನಮಸ್ಕಾರ ಸ್ನೇಹಿತರೆ, ಹೆಂಗದಿರಿ ಎಲ್ಲಾರು? ಆರಾಮದಿರಲ್ಲ? ಈ ಚಳಿಗಾಲ ಬಂತು. ಈ ಚಳಿಗಾಲದಾಗ ಸೊಂಟ ನೋವು, ಕೀಳು ನೋವು, ನಡ ನೋವು ಎಲ್ಲಾರ್ಗು ಇದ್ದೇ ಇರ್ತೈತಿ. ಅದಕ್ಕ ಅಂಟಿನ ಉಂಡಿ ಮಾಡಿ ತಿನ್ಬೇಕ. ಅದಕ್ಕೆ ನಾ ಇವತ್ತ ಮನೆಯೊಳಗ ಅಂಟಿನ ಉಂಡಿ ಮಾಡಾಕತ್ತೀನಿ. ನಮ್ ಹುಬ್ಬಳ್ಯಾಗ ಥಂಡಿ ಭಾಳ ಐತಿ. ನಿಮ್ಮ ಊರಾಗ ಥಂಡಿ ಹೆಂಗ್ ಐತಿ ತಿಳಿಸ್ರಿ. ನೀವು ಯಾವ ಊರ್ಲಿಂದ ವಿಡಿಯೋ ನೋಡಾಕತ್ತೀರಿ ಅದನ್ನ ತಿಳಿಸ್ರಿ. ಈ ಅಂಟಿನ ಉಂಡೆ ಮಾಡಾಕ ಮೊದಲು ಕಸಿ ಹುರಿದು ಇಟ್ಕೊಳಕತ್ತೀನಿ. ಇದಾದ್ಮೇಲೆ ತುಪ್ಪದಾಗ ಗೋಡಂಬಿ, ಬಾದಾಮಿ, ಆಖರೋಟ್, ಕೇರಿ ಬೀಜ, ಉತ್ತೊತ್ತಿ, ಕೆರಚಿದ ಕೊಬ್ಬರಿ ಮತ್ತ ಅಳವಿ ಹುರ್ಕೊಳಕತ್ತೀನಿ. ಉಂಡೆ ಮಾಡಾಕ ಉತ್ತೊತ್ತಿ ಮತ್ತು ಒಣ ಕೊಬ್ಬರಿ ಪಾವ್ ಕಿಲೋ ತಗೊಂಡೇನಿ. ಅಂಟ ಅರ್ಧ ಪಾವ್ ಕಿಲೋ ತಗೊಂಡೇನಿ. ಮತ್ತು ಉಳಿದಿದ್ದು ಅಳವಿ, ಬಾದಾಮಿ, ಗೋಡಂಬಿ, ಆಖರೋಟ್, ಕೇರ್ ಬೀಜ ಇವೆಲ್ಲ 50 ಗ್ರಾಮ್ ತಗೊಂಡೇನಿ. ಈ ಎಲ್ಲ ದಿನಸ ತುಪ್ಪದಾಗ ಹುರ್ಕೊಂಡ್ರ ಉಂಡಿ ತಿನ್ನಾಕ ಭಾಳ ಚಲೋ ಆತ್ತಾವ. ಮೊದಲು ಒಂದು ಸಣ್ಣ ಜಾಜಿಕಾಯಿ ಕೊಟ್ಟಿಟ್ಕೊಳಕತ್ತೀನಿ. ಈ ಜಾಜಿಕಾಯಿ ಹಾಕೋದ್ರಿಂದ ಉಂಡಿ ಅಗ್ದಿ ಸುವಾಸಿಕ ಆಗ್ತಾವು. ತಿನ್ನು ಮುಂದ ಭಾಳ ಚಲೋ ಹತ್ತೈತಿ. ಈಗ ಈ ತುಪ್ಪದಾಗ ಹುರಿದಿದ್ದ ದಿನಸ ಏನ್ ಅದಾವಲ್ಲ ಇವೆಲ್ಲ ಖಾರು ಕಲ್ ಒಳಗ ಚಲೋತ್ನ್ಯಾಂಗ ಸಣ್ಣ ಮಾಡಿ ಇಟ್ಕೋಬೇಕು. ಈ ಅಂಟಿನ ಉಂಡಿ ಹರಿದಾಗ ಬಾಣಂತಿಯರಿಗೆ ಮಾಡ್ಕೊಡ್ತಾರ. ಬಾಣಂತಿಯರಿಗೆ ಮಾಡ್ಬೇಕಂತಂದ್ರ ಸಣ್ಣ ಇಪ್ಲಿ, ದೊಡ್ಡ ಇಪ್ಲಿ, ಬಜ್ಜಿ ಹಾಕಿ ಮಾಡಿದ್ರ ಅವರು ಗಟ್ಟಿ ಆಗ್ತಾರ. ಮತ್ತೀಗ ಹಂಗ ಚಳಿಗಾಲದಾಗ ಮಾಡಿ ತಿನ್ಬೇಕು ಅಂತಂದ್ರ ಅದೆಲ್ಲ ಹಾಕೋದ್ ಬೇಕಿಲ್ಲ. ಈ ಚಳಿಗಾಲದಾಗ ಅಂಟಿನ ಉಂಡೆ ಮಾಡಿ ತಿನ್ನೋದ್ರಿಂತ ಸಾಕಷ್ಟು ಪ್ರಮಾಣದೊಳಗ ಪೌಷ್ಟಿಕಾಂಶ ಸಿಗ್ತೈತಿ. ಸೊಂಟ ಗಟ್ಟಿ ಆಗ್ತಾವು, ಮೂಳೆ ಗಟ್ಟಿ ಆಗ್ತಾವು, ಕಣ್ಣಿನ ದೃಷ್ಟಿ ಮತ್ತೆ ನೆನಪಿನ ಶಕ್ತಿ ಜಾಸ್ತಿ ಆಗ್ತೈತಿ. ಇನ್ನು ಸಾಕಷ್ಟು ಪ್ರಮಾಣದೊಳಗ ಇದ ಉಂಡಿ ತಿನ್ನೋದ್ರಿಂದ ಲಾಭ ಐತಿ. ಈ ಉಂಡಿ ಮುಂಜಾನೆ ಎದ್ದ ಹಾಳ ಹೊಟ್ಟಿಲೆ ತಿನ್ಬೇಕು. ಈ ಉಂಡಿಗೆ ಬೆಲ್ಲ ನಾನು 200 ಗ್ರಾಮ್ ತಗೊಂಡೇನಿ. ಇದು ಬೆಲ್ಲ ತುಪ್ಪದಾಗ ಒಂದ್ ಹನಿ ನೀರ್ ಹಾಕಿ ಕರಗಿಸ್ಕೊಳಕತ್ತೀನಿ. ಈ ಬೆಲ್ಲ ತುಪ್ಪದಾಗ ಕರಗಿಸ್ಕೊಂಡ್ ತೆಗಿಬೇಕ. ಆಣ ಮಾಡೋದೇನ್ ಬೇಕಿಲ್ಲ. ಈ ಕರ್ಗಿದ ಬೆಲ್ಲ ಇದ್ರೊಳಗ ಹಾಕೊಂಡ ಚಲೋ ತಂಗ ಕಲಿಸಿ ಉಂಡಿ ಕಟ್ಬೇಕು.
ಈಗ ಇದ್ರ ಒಳಗ ಮೊದ್ಲು ಹುರ್ಕೊಂಡಿದ್ ಕಸ್ಕಸಿ ಮತ್ತ ಕುಟ್ಟಿಟ್ಟಿದ್ದ ಪಿಸ್ತಾ ಹಾಕೊಳಕತ್ತೀನಿ. ಇದೆಲ್ಲಾ ಹಾಕಿ ಕಲ್ಸಿದ್ದ ಎಷ್ಟ್ ಚಂದ ಕಾಣ್ಸಾಕತೈತ್ ನೋಡ್ರಿ. ಈಗ ಇದನ್ನೆಲ್ಲಾ ಕಲಿಸಿ ಇಟ್ಕೊಂಡಿದ್ದ ಉಂಡಿ ಕಟ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ನಿಮ್ ಮನ್ಯಾಗ ಈ ತರ ಉಂಡಿ ಮಾಡ್ರಿ. ನಿಮ್ ಮನ್ಯಾಗ ಎಲ್ಲಾರ ಜೊತೆ ಕುಂತ ತಿನ್ರಿ. ಮತ್ ನಿಮ್ ಉಂಡಿ ಹೆಂಗಾಗಿದ್ದು ಅಂತ ಕಮೆಂಟ್ ಮಾಡಿ ತಿಳಿಸಿ.